5:40 ಬೆಳಿಗ್ಗೆ. ಸೊ ಹೊರಡ್ತಾ ಇದ್ದೀನಿ ಡ್ಯೂಟಿಗೆ. ನೋಡೋಣ, ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಯಾವುದೋ ಡ್ಯೂಟಿ ಬಿದ್ದಿಲ್ಲ. ಆ್ಯಕ್ಚುಲಿ 4:45 ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ನಾನು. ಇನ್ನು ಯಾವುದೋ ಡ್ಯೂಟಿ ಬಿದ್ದಿಲ್ಲ. ಸೊ ಮನೆ ಹತ್ರ ಕೂತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಮೂವ್ ಮಾಡ್ತಾಯಿದ್ದೀನಿ ಹಂಗೇನೆ. ನೋಡೋಣ ಡ್ಯೂಟಿ ಯಾವ್ದಾರು ಬಿದ್ದರೆ. ಓಲಾ ಮತ್ತು ನಮ್ಮ ಹತ್ರ ಮತ್ತು ರ್ಯಾಪಿಡೋ ಅಷ್ಟೇ ಇರೋದು. ಊಬರ್ ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೋಸ್ಕರ ಇದು 3ರಲ್ಲೇ ಬೆಳಗ್ಗೆ 5:15 ಆಗಿದೆ ಟೈಮು. ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸ್ ಇವತ್ತು. ಫಸ್ಟ್ ಡ್ಯೂಟಿ ಎಲ್ಲಿಗೆ ಬೀಳುತ್ತೆ, ಹೆಂಗೆ ಏನು ಕತೆ ಅಂತ ಬನ್ನಿ. ಡ್ಯೂಟಿ ಬಿದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಫಸ್ಟ್ ಡ್ಯೂಟಿ ಬಂದು ನಾವು ವಜ್ರಮ್ ಅಪಾರ್ಟ್ಮೆಂಟಿಂದ ಬಿದ್ದಿದೆ ಜಕ್ಕೂರಿಗೆ. ಟೈಮ್ ಇವಾಗ 7:15. ಸೊ ಫಸ್ಟ್ ಡ್ಯೂಟಿ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. 249 ರೂಪಾಯಿ ಬಿಲ್ ತೋರಿಸಿದ್ದು. 300 ರೂಪಾಯಿ ಕೊಟ್ಟರು ಕಸ್ಟಮರು ರ್ಯಾಪಿಡೋದಲ್ಲಿ. ಸೊ ನಂಬರ್ ಇಸ್ಕೊಂಡಿದ್ದಾರೆ. ಅವ್ರಿಗೆ ಅವಾಗವಾಗ ರೆಂಟಲ್ ಡ್ಯೂಟೀಸ್ ಬೇಕಾಗುತ್ತಂತೆ. ಸೊ ಹಂಗಾಗಿ ರೆಂಟಲ್ ಇದ್ರೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಬರ್ ಇಸ್ಕೊಂಡಿದ್ದಾರೆ. 7:40 ಟೈಮು. ಸೊ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಹೆಂಗೆ ಅಂತ. ಫ್ರೆಂಡ್ಸ್, ಇನ್ನೊಂದು ಡ್ಯೂಟಿ ಬಿದ್ದಿದೆ. ಇಲ್ಲೇ ಯಾವುದು ಅಂದರೆ ಜಕ್ಕೂರು ಪ್ಲಾಂಟೇಶನ್ ರೋಡಿಂದ ಬಂದ್ಬಿಟ್ಟು ಯಲಹಂಕ BSF ಕ್ಯಾಂಪಸ್ ಹತ್ರ. ಸೊ ಹೋಗ್ತಾಯಿದ್ದೀನಿ ಇವಾಗ ಕಸ್ಟಮರ್ನ ಪಿಕ್ ಮಾಡೋಕ್ಕೆ. ಒಂದು 850 ಮೀಟ್ರ್ ಇದೆ ಪಿಕಪ್ ಲೊಕೇಶನ್ನು. ಓಲಾದಲ್ಲಿ ಬಿದ್ದಿದ್ದು ಡ್ಯೂಟಿ ಇದು. ಸೊ ಕರ್ಕೊಂಡೋಗಿ ಕಸ್ಟಮರ್ನ ಡ್ರಾಪ್ ಮಾಡೋಣ ಬನ್ನಿ. ಎಲ್ಲ ಚಿಕ್ಕ ಪುಟ್ಟ ಡ್ಯೂಟಿನೇ ಬೀಳ್ತೈತೆ. ದೊಡ್ಡ ಡ್ಯೂಟಿ ಯಾವುದೂ ಬೀಳ್ತಾ ಇಲ್ಲ. ಬರೀ 100 ರೂಪಾಯಿ, 105 ರೂಪಾಯಿ, 130 ರೂಪಾಯಿ ಡ್ಯೂಟಿಗಳೇ ಬೀಳ್ತಾ ಇದ್ದಾವೆ. ಸೊ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಮೊದಲೇ ಒಂದು ಡ್ಯೂಟಿಗೋಸ್ಕರ 2 ಅವರ್ ವೆಯ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಇನ್ನೂ ಜಾಸ್ತಿ ವೆಯ್ಟ್ ಮಾಡಿದ್ರೆ ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು ಬಂದು ಡ್ಯೂಟಿಗಳನ್ನ ಎತ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಹೆಂಗೆ ಡ್ಯೂಟಿ ಬೀಳುತ್ತಾ ಇಲ್ವಾ ಅಂತ. ಮೈಕ್ ಆಫ್ ಆಗಿಬಿಟ್ಟೈತೆ ಅಂದ್ಕೊಂಡೆ ನಾನು. ಆನಲ್ಲಿ ಐತೆ. ಆವಾಗಲೇ ಒಂದು ವಿಡಿಯೋದಲ್ಲಿ ಹಂಗೆ ಆಫ್ ಆಗಿಬಿಡೈತೆ ಚಾರ್ಜ್ ಖಾಲಿಯಾಗಿ. ಸೊ ಸ್ವಲ್ಪ ಚಾರ್ಜ್ ಹಾಕಿದ್ದೆ. ಇವಾಗ ಕಸ್ಟಮರ್ನ ಪಿಕ್ ಮಾಡೋಣ. 350 ಮೀಟರ್ಸ್. ಈ ಕಸ್ಟಮರ್ನ ಕರ್ಕೊಂಬಂದು ಮಣಿಪಾಲ್ ಕಾಲೇಜ್ ಇದೆಯಲ್ಲ, ಸೊ ಇಲ್ಲಿ ಡ್ರಾಪ್ ಮಾಡಿದೆ ಯಲಹಂಕ BSF ಕ್ಯಾಂಪಸ್ ಹತ್ರ. ಸೊ ಅದು ಡ್ರಾಪ್ ಮಾಡಿ ಬಂದು ನಿಟ್ಟೆ ಮೀನಾಕ್ಷಿ ಕಾಲೇಜ್ ಹತ್ರ ಗಾಡಿ ಹಾಕ್ಕೊಂಡಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ 8:15 ಟೈಮು. ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ನೋಡೋಣ ಬನ್ನಿ. ಸೊ CNG ಹಾಕ್ಸಿದ್ಮೇಲೆ ಒಂದು ಡ್ಯೂಟಿ ಬಿತ್ತು ನಾಗದಾಸ್ನಹಳ್ಳಿ. 2 ಕಿಲೋಮೀಟ್ರ್ ಡ್ರಾಪ್ ಇದ್ದಿತ್ತು. ಸೊ ಅಲ್ಲಿ ಕರ್ಕೊಂಡೋಗಿ ಕಸ್ಟಮರ್ನ ಆ ಡ್ಯೂಟಿ ಪಿಕಪ್ ಮಾಡಿಕೊಂಡು ಕಸ್ಟಮರ್ನ ಪಿಕ್ ಮಾಡೋಣ ಅಂತ ಹೋಗ್ತಾಯಿದ್ದೆ. ಅದು ರ್ಯಾಪಿಡೋದಲ್ಲಿ ಬಿದ್ದಿದ್ದು. ಮತ್ತು ಓಲಾದಲ್ಲಿ ಒಂದು ಡ್ಯೂಟಿ ಬಿತ್ತು. ಎಲ್ಲಿ ಇದು ಡ್ರಾಪ್ ಇತ್ತೋ ಅಲ್ಲಿಂದ ಒಂದು 1 ಕಿಲೋಮೀಟ್ರ್ ಮುಂದೆ ಪಿಕಪ್ಪು. ಅದು ಬಂದ್ಬಿಟ್ಟು ಯಲಹಂಕ ಡ್ರಾಪ್ ಇತ್ತು. ಸೊ ಅದು ಕರ್ಕೊಂಡೋಗಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಮನೆಗೆ ಹೋಗಬೇಕು. ಹಂಗಾಗಿ ಮನೆ ಕಡೆನೇ ಹೋಗೋಣ ಅನ್ನೋಷ್ಟೊಳಗಡೆ ಮತ್ತೆ ಇಲ್ಲಿ ಯಲಹಂಕ ರೈಲ್ವೆ ಸ್ಟೇಷನಿಂದ ಸಿಂಗ್ನಾಯ್ಕನಹಳ್ಳಿ ಒಂದು ಡ್ಯೂಟಿ ಸಿಕ್ತು. ಸೊ ಕರ್ಕೊಂಬಂದು ಕಸ್ಟಮರ್ನ ಸಿಂಗ್ನಾಯ್ಕನಹಳ್ಳಿ ಡ್ರಾಪ್ ಮಾಡಿದೆ. ಬೆಳಿಗ್ಗೆ 5:15 ಬಂದಿದ್ದು ವೇಸ್ಟು. 7:15ಇಂದನೇ ಒಳ್ಳೆ ಚೆನ್ನಾಗಿ 7:30, 8:30, 9:30, ಹೆಚ್ಚು ಕಮ್ಮಿ 9:30ಇಂದನೇ ಚೆನ್ನಾಗಾಯಿತು ಡ್ಯೂಟಿಗಳು. ಬರೀ 500 ರೂಪಾಯಿ ಆಗಿತ್ತು 9:30 ತನಕ. 5:15ಗೆ ಸ್ಟಾರ್ಟ್ ಆಗಿದ್ದಿದ್ದು. 4 ಅವರ್ ಆದರೂ ಬರೀ 550 ರೂಪಾಯಿನೂ ಆಗಿದ್ದಿದ್ದು ಅಷ್ಟೇ. ಸೊ ಅದಾದಮೇಲೆ ಒಂದು 700-800 ರೂಪಾಯಿ ಆಗಿದೆ ಅನಿಸುತ್ತೆ 9:30ಇಂದ 10:45 ಇವಾಗ ಟೈಮು. ಸೊ ಇವಾಗೂ ಬೀಳ್ತಾ ಇದ್ದಾವೆ. ರೇಟ್ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಬಟ್ ಮನೆಗೆ ಹೋಗಬೇಕು, ಹಂಗಾಗಿ ಹೋಗ್ತಾಯಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಒಂದು 12 ಗಂಟೆಗೆ ಮತ್ತೆ ಬರ್ತೀನಿ ವಾಪಸ್. ಮತ್ತೆ ಬಂದು ಮತ್ತೆ ಡ್ಯೂಟಿ ಮಾಡ್ತೀನಿ. ಇದೇನೋ ಆಗೈತೆ ನನ್ನ ಮೊಬೈಲ್ ಓಡ್ರಿಗೆ. ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ತೀನಿ ಇದನ್ನು. ಮನೆಗೆ ಹೋಗ್ತೀನಲ್ಲ ಇವಾಗ, ಅವಾಗ ಕೂತ್ಕೊಂಡು ಸೆಟ್ ಮಾಡ್ತೀನಿ. ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೆ. ಹೋದಾಗ ಮನೆಯಿಂದ ನಮ್ಮ ಯಾತ್ರೆಯಲ್ಲಿ ಗೀತಮ್ ಯೂನಿವರ್ಸಿಟಿಗೆ ಒಂದು ಡ್ಯೂಟಿ ಬಿತ್ತು. ಸೊ ಗೀತಮ್ ಯೂನಿವರ್ಸಿಟಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡಿ ವಾಪಸ್ ಮನೆಗೆ ಖಾಲಿ ಬಂದೆ. ಅಲ್ಲಿ ಯಾವುದೂ ಬೀಳಲಿಲ್ಲ. ಸೊ ಅದಾದಮೇಲೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಅಲ್ಲಿಂದನೇ ಮತ್ತೆ ನನಗೆ ಮನೆಯಿಂದನೇ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಒಂದು ಡ್ಯೂಟಿ ಬಿತ್ತು. ಸೊ ಕರ್ಕೊಂಬಂದು ಕಸ್ಟಮರ್ನ ಇವಾಗ ಡ್ರಾಪ್ ಮಾಡಿ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ನಮ್ಮ ಹತ್ರಲ್ಲಿ ಬಿದ್ದಿದ್ದು
ಕರ್ಕೊಂಬಂದು ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಿ ಕೂತಿದ್ದೀನಿ. ಬನ್ನಿ ನೋಡೋಣ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ಅಂತ. ಬೀಳ್ತಾ ಇದ್ದಾವೆ ಡ್ಯೂಟಿ ಬ್ಯಾಕ್ ಟು ಬ್ಯಾಕು, ಬಟ್ ಒಳ್ಳೆ ಡ್ಯೂಟಿ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೂತಿದ್ದೀನಿ. ಸುಮ್ಮನೆ ಚಿಕ್ಕಪುಟ್ಟ ಮಾಡೋದು ಬೇಡ ಅಂದ್ಬಿಟ್ಟು. ಪೀಕ್ ಅವರ್ಸ್ ಅಲ್ವಾ, ರೇಟ್ ಕೊಡ್ತಾನೇನೋ ಅಂತ. ಸೊ ನೋಡೋಣ ಎಲ್ಲಿಗೆ ಬೀಳುತ್ತೆ ನೆಕ್ಸ್ಟ್ ಅಂತ ಹೇಳ್ತೀನಿ ಡ್ಯೂಟಿ ಬಿದ್ದ ಮೇಲೆ. ಸೊ ಒಂದು ಡ್ಯೂಟಿ ಸ್ಯಾಟಲೈಟ್ ಬಸ್ ಸ್ಟಾಪಿಂದಾನೆ ಮತ್ತೆ ಇಲ್ಲೇ ನಮ್ಮ ಮನೆ ಹತ್ರ ಟೋಲ್ ಹತ್ರನೇ ಒಂದು ಡ್ಯೂಟಿ ಬಿತ್ತು. ಸೊ ಟೋಲ್ ಹತ್ರ ಕರ್ಕೊಂಬಂದು ಇವಾಗ ಡ್ರಾಪ್ ಮಾಡಿ ಅಕ್ಕನ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಇನ್ನೇನು ಇಲ್ಲೇ ಬಂದಿದ್ನಲ್ಲ ಅಂತ. ಸೊ ಹಂಗಾಗಿ ಹೋಗಿ ಮನೆಗೆ ಊಟ ಮಾಡಿಕೊಂಡು ಇನ್ನೂ ಟೈಮ್ 7 ಗಂಟೆ. ಸಿಗ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.